ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸ್ವರ್ಣಾದ್ರಿ ಗಿರಿ ಸಂಜಾತ ವಾಮನಾಂಶ ತೇಜೋಮಯ ಕಲ್ಯಾಣ ಗುಣ ಸಂಪನ್ನ ರಂಗನಾಯಕಿ ರಮಣ. ಎಲ್ಲ ನನ್ನ ಆತ್ಮೀಯ ಪ್ರೇಕ್ಷಕ ಮಿತ್ರರಿಗೂ ನಿಮ್ಮ ಕಿರಣ್ ರಾಮಾನುಜನ್ ಮಾಡುವ ಅನಂತ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂವತ್ಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಲಿಕ್ಕೆ ಹೊರಟಿದ್ದೇವೆ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನಾವು ನೋಡೋಣ. ಮೇಷರಾಶಿಗೆ 90% ಉತ್ತಮವಾದಂತಹ ಫಲ ಅಂತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಇನ್ನು 10% ಸ್ವಲ್ಪ ಅಡೆತಡೆಗಳು ವ್ಯತ್ಯಾಸಗಳಾಗುವಂತಹ ಒಂದು ಸಂದರ್ಭ. ಯಾವ ಆಧಾರದ ಮೇಲೆ ಈ ವಿಚಾರವನ್ನು ಹೇಳ್ತಾ ಇದ್ದೀರಾ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ, ನಾವು ಯುಗಾದಿ ಹಬ್ಬದ 19ನೇ ತಾರೀಕು 3ನೇ ತಿಂಗಳು 2026ನೇ ದಿನದ ಸೂರ್ಯೋದಯ 6:35 AM ಆ ಸಂದರ್ಭಕ್ಕೆ ನಾವು ಕುಂಡಲಿಯನ್ನ ತೆಗೆದಾಗ ಬಂದಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು. 11ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಲಾಭಸ್ಥಾನ ಅಂತಕ್ಕಂಥದ್ದು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಎರಡನೇದಾಗಿ 11ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ, ಮೇಷರಾಶಿಯ ರಾಷ್ಟ್ರಾಧಿಪತಿ ಆದಂತಹ ಕುಜ ಅಂದ್ರೆ ಮಂಗಳ ಗ್ರಹ, ಅದೇ ರೀತಿಯಾಗಿ ಬುಧ, 3 ಗ್ರಹಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋದ್ರಿಂದ ಹಲವಾರು ಲಾಭದಾಯಕವಾಗಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಹೇಳ್ಬೋದಾಗಿದೆ. ಅದೇ ರೀತಿ ಶುಕ್ರ ಅಂತಕ್ಕಂಥದ್ದು 12ನೇ ಮನೆಯಲ್ಲಿ ಶುಕ್ರ ಇದ್ರೆ ಸಾಮಾನ್ಯವಾಗಿ ವಯಸ್ಥಾನ ಅಂತಕ್ಕಂಥದ್ದು ನಾವು ಹೇಳ್ಬೇಕಾಗ್ತದೆ. ಆದರೆ ಮೀನ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಲಾಭಸ್ಥಾನ. ಲಾಭಕ್ಕೆ ಬಂದಿರತಕ್ಕಂತಹ ಶುಕ್ರ ನಿಮ್ಮ ಜನ್ಮಜಾತಕದ ಮುಖಾಂತರವಾಗಿ ನಿಮಗೆ ಅನುಗ್ರಹ, ಹಣಕಾಸಿನ ವಿಚಾರದಲ್ಲಿ ಅನುಗ್ರಹವನ್ನೇ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಹೇಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಮೀನರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥ ಶುಕ್ರ ನಿಮ್ಮ ಜನ್ಮಗ್ರಹವನ್ನು ಮಾಡ್ತಾನೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಎರಡನೇ, ಶನಿ ಶುಕ್ರ ಮತ್ತು ಚಂದ್ರ ಒಂದೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಆ 3 ಗ್ರಹಗಳು ಕೂಡ ಶೀತ ಗ್ರಹಗಳು ಅಂತ ನಾವು ಕರಿತೀವಿ. ಅದಕ್ಕೋಸ್ಕರವಾಗಿ ಯಾರಾದ್ರೂ ಕೂಡ ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಒಂದು ಆಕಾಂಕ್ಷೆಯನ್ನು ಉಳ್ಳಂತವರು ಈ ವರ್ಷ ನಿಮಗೆ ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಒಳ್ಳೆಯ ಉತ್ತಮ ವಾತಾವರಣ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಉದ್ಯೋಗ ಅಂತಕ್ಕಂಥದ್ದು ಬಂದ್ರೆ, ರವಿ 12ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಪ್ರೈವೇಟ್ ಉದ್ಯೋಗ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲ ಅಂತ ಹೇಳ್ಬೋದು. ಅದೇ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂತಂದ್ರೆ ಅವರ ಲಿಮಿಟ್ ಅಂತಂದ್ರೆ ಅವರು ಒಂದು ಬೌಂಡ್ರಿಯನ್ನ ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಬೌಂಡ್ರಿನ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ರವಿ ಅಂತಕ್ಕಂಥದ್ದು ವಿಚಾರದಲ್ಲಿ ರಾಜಕೀಯ ಅಂತ ಹೇಳ್ಬೋದು. ಆ ರಾಜಕೀಯ ಎಂಟರ್ ಆಗಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕಿರಿಕಿರಿ, ಅಂದ್ರೆ 10% ಸಮಸ್ಯೆ ಅಂತ ಹೇಳಿದ್ವಲ್ಲ, 10% ಸಮಸ್ಯೆನೇ ಈ ಒಂದು ರವಿ ಎಂದ ವಿಚಾರದಲ್ಲಿ ಆಗ್ತಕ್ಕಂಥದ್ದು ವಿಚಾರ ಅಂತ ಹೇಳ್ಬೋದು. ಆದ್ರೆ ಮದುವೆ ಅಂತ ವಿಚಾರ ಬಂದಾಗ ತುಂಬಾ ಉತ್ತಮವಾದಂಥ ಫಲ ಇದೆ. ಮದುವೆ ಆಗುವಂಥವ್ರು ಖಂಡಿತವಾಗಿ ಕೂಡ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ಕೂಡ ಒಳ್ಳೆಯ ವಧುವನ್ನ ನೀವು ಪಡಿತೀರಾ ಅಥವಾ ವರವರನ್ನು ಪಡೆದು ಮದುವೆಯನ್ನ ಆಗ್ತೀರಾ ಅಂತಕ್ಕಂಥ ನಾವು ವಿಚಾರವನ್ನು ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಮೇಷರಾಶಿಯವರಿಗೆ 10% ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಏನು ಪರಿಹಾರವನ್ನು ಮಾಡಬಹುದು ಅಂತಕ್ಕಂಥ ಬಂದಾಗ, ಮೇಷರಾಶಿಯವರಿಗೆ ಉತ್ತಮವಾದಂತಹ ಒಂದು ದೈವ ಅಂತಂದ್ರೆ ಸುಬ್ರಹ್ಮಣ್ಯ ಅಂತಕ್ಕಂಥದ್ದು ನಾವು ಕರಿತೀವಿ. ಅದಕ್ಕೋಸ್ಕರವಾಗಿ ಕೆಂಪು, ಮೇಷರಾಶಿ ಇರ್ತಕ್ಕಂಥದ್ದು ಅವ್ರಿಗೆ ಬರ್ತಕ್ಕಂತಹ ಒಂದು ಬಣ್ಣ ಕೆಂಪು ಬಣ್ಣ. ಅದಕ್ಕೋಸ್ಕರವಾಗಿ ಅವರು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರ ಅಥವಾ ಕೆಂಪು ಹೂಗಳನ್ನ ಹೋಗಿ ಕೊಡೋದ್ರಿಂದ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆಯನ್ನು ಮಾಡಿಸೋದ್ರಿಂದ ಉತ್ತಮವಾದ ಫಲವನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದಾಗಿದೆ. ರಾಶಿ ಭವಿಷ್ಯ ಧಾರ್ಮಿಕ ವಿಚಾರಗಳನ್ನ ಈ ಚಾನಲ್ ಮುಖಾಂತರವಾಗಿ ನೀವು ನೋಡ್ಬೋದು. ನಮ್ಮ ಮೀಡಿಯಾ ಇನ್ಫೋ ಕನ್ನಡ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರ ಮುಖಾಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.